ಎಕ್ಸೆಲ್ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕನ್ನಡದ ಹುಡುಗ ಪ್ರದೀಪ್. ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಕನ್ನಡದಲ್ಲಿ ಸುಲಭವಾಗಿ ಕಲಿಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಮ್ಯಾಚ್ ಫಂಕ್ಷನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮ್ಯಾಚ್ ಫಂಕ್ಷನ್ ನಾವು ಯಾಕೆ ಬಳಸ್ತೀವಿ ಅಂತಂದ್ರೆ, ನಾವು ಹುಡುಕ್ತಾ ಇರುವಂಥ ಯಾವುದೇ ಒಂದು ವ್ಯಾಲ್ಯೂ ಒಂದು ಡಿಫೈನ್ಡ್ ಡೇಟಾ ಸೆಟ್ ಅಲ್ಲಿ ಐದರ್ ಕಾಲಮ್ನಲ್ಲಾಗಲಿ ಅಥವಾ ರೋನಲ್ಲಾಗಲಿ ಎಷ್ಟನೇ ಪೊಸಿಷನಲ್ಲಿದೆ ಅಂತ ತಿಳ್ಕೊಳೋದಕ್ಕೆ ನಾವು ಮ್ಯಾಚ್ ಫಂಕ್ಷನ್ನ ಬಳಸ್ತೀವಿ. ಉದಾಹರಣೆಗೆ ಇಲ್ಲಿ ನಾನು ಒಂದು ಕಂಪ್ನಿ ನೇಮ್ ಕೊಟ್ಟಿದ್ದೀನಿ. ಈ ಕಂಪ್ನಿ ನೇಮ್ ಅನ್ನೋದು ಎಷ್ಟನೇ ಕಾಲಮ್ ಅಲ್ಲಿದೆ, ಯಾವ ಪೊಸಿಷನ್ ಅಲ್ಲಿದೆ ಅಂತ ನಾವು ತಿಳ್ಕೊಳೋದಕ್ಕೆ ಇಲ್ಲಿ ನಾನು ಮ್ಯಾಚ್ ಫಂಕ್ಷನ್ ಬಳಸ್ತೀನಿ. ಅದೇ ರೀತಿ ಅಡ್ರೆಸ್ ಇಂದ ನೋಡಿ 7W ಜಾಕ್ಸನ್ ಬೌಲಿವಾರ್ಡ್ ಅನ್ನೋ ಒಂದು ಅಡ್ರೆಸ್ ನಾನು ಇಲ್ಲಿ ತಗೊಂಡಿದ್ದೇನೆ. ಈ ರೋನಲ್ಲಿ ನಮಗೆ ಆ ಅಡ್ರೆಸ್ ಎಷ್ಟನೇ ಪೊಸಿಷನ್ ಅಲ್ಲಿ ಇದೆ ಅಂತ ತಿಳ್ಕೊಳೋದಕ್ಕೆ ನಾನು ಇಲ್ಲಿ ಮ್ಯಾಚ್ ಫಂಕ್ಷನ್ ಬಳಸಿ ನಿಮಗೆ ತೋರಿಸ್ತೀನಿ. ನೋಡಿ, ಮ್ಯಾಚ್ ಫಂಕ್ಷನ್ ಅನ್ನೋದು ನಿಮಗೆ ಇಸ್ ಈಕ್ವಲ್ ಟು ಮ್ಯಾಚ್ ಅಂತ ಎಂಟರ್ ಮಾಡಿದಾಗ ನಿಮ್ಗೆ ಇಲ್ಲಿ 3 ಕಾಂಪೋನೆಂಟ್ ಬರುತ್ತೆ. ಮೊದಲನೇದು ಲುಕ್ಅಪ್ ವ್ಯಾಲ್ಯೂ, ಅಂದ್ರೆ ಏನ್ ಹುಡುಕ್ತಾ ಇದೀವಿ ಅಂತ. ಸೊ ಇಲ್ಲಿ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಂತೀನಿ D14 ಅಂತ, ನೆಕ್ಸ್ಟ್ ಲುಕ್ಅಪ್ ಅರೇ. ಈ ಲುಕ್ಅಪ್ ಅರೇ ಅಂತಂದ್ರೆ ನಾವು ಹುಡುಕ್ತಾ ಇರೋ ಕಂಪನಿ ಅಂಡರ್ಸ್ಕೋರ್ ನೇಮ್ ಅನ್ನೋದು ಇಲ್ಲಿ ಕಾಲಮ್ ಹೆಡರ್ಸ್ ಅಲ್ಲಿರೋದ್ರಿಂದ ನಾವು ಕಾಲಮ್ ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನೋಡಲ್ಲ, A1 ಇಂದ H1 ಈ ರೇಂಜ್ ಅಲ್ಲಿ ನಮಗೆ ಕಂಪನಿ ನೇಮ್ ಅನ್ನೋದು ಎಷ್ಟನೇ ಪೊಸಿಷನ್ ಅಲ್ಲಿ ಇದೆ ಅಂತ ತಿಳ್ಕೊಳಕ್ಕೆ ನಾನು ಇಲ್ಲಿ ಲುಕ್ಅಪ್ ಅರೇ ಕೊಡ್ತಾ ಇದ್ದೀನಿ. ಅದಾದ್ಮೇಲೆ ಸಿಂಟ್ಯಾಕ್ಸ್ ಪ್ರಕಾರ ಕಾಮ ಕೊಟ್ಟು, ಆಮೇಲೆ ಇದರಲ್ಲಿ ಲೆಸ್ ದ್ಯಾನ್ ಬೇಕಾ, ಎಕ್ಸಾಕ್ಟ್ ಮ್ಯಾಚ್ ಬೇಕಾ, ಗ್ರೇಟರ್ ದ್ಯಾನ್ ಬೇಕಾ. ನಾವು ಹುಡುಕ್ತಾ ಇರೋದು ಟೆಕ್ಸ್ಟ್ ಆಗಿರೋದ್ರಿಂದ ನಾವು ಎಕ್ಸಾಕ್ಟ್ ಮ್ಯಾಚ್ ಅಂದ್ರೆ 0 ಅಂತ ಕೊಟ್ಟು ಎಂಟರ್ ಮಾಡ್ತೀನಿ. ನೋಡಿ, ಇಲ್ಲಿ ಕೊಟ್ರೆ ಮೊದಲನೇದು ಅಂದ್ರೆ ಕಂಪನಿ ನೇಮ್ ಅನ್ನೋದು ನಮಗೆ ಎಲ್ಲಿಂದ ಸೆಲೆಕ್ಟ್ ಮಾಡೋದು ಅಲ್ಲಿಂದ 4ನೇ ಪೊಸಿಷನ್ ಅಲ್ಲಿ ಇದೆ ಅಂತ. ನೋಡಿ, 1 2 3 4 ಡಿ ಕಾಲಮ್ ಅಲ್ಲಿ ಇದೆ ಅಲ್ವಾ. ಅದೇ ರೀತಿ ನಾವು ಇಲ್ಲಿ 7W ಜಾಕ್ಸನ್ ಬೌಲಿವಾರ್ಡ್ ಅನ್ನೋ ಒಂದು ಅಡ್ರೆಸ್ ನ ಈ ಕಾಲಮ್ ನಲ್ಲಿ ಎಷ್ಟನೇ ರೋ ನಲ್ಲಿ ಇದೆ ಅಂತ ನಾವು ತಿಳ್ಕೊಳ್ಳೋಣ. ನೋಡಿ, ಇಸ್ ಈಕ್ವಲ್ ಟು ಮ್ಯಾಚ್ ಅಂತ ಕೊಡಿ. ಆನಂತರ ಲುಕ್ಅಪ್ ವ್ಯಾಲ್ಯೂ ಬಂದ್ಬಿಟ್ಟು ಈ ಅಡ್ರೆಸ್ ಸೆಲೆಕ್ಟ್ ಮಾಡಿ, ಆನಂತರ ಲುಕ್ಅಪ್ ಅರೇ ಬಂದು ನಮಗೆ ಈಗ ನಾವು ವರ್ಟಿಕಲ್ ಆಗಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿ ಫ್ರೀಸ್ ಮಾಡ್ತೀನಿ, ನನಗೆ ಎಕ್ಸಾಕ್ಟ್ ಮ್ಯಾಚ್ ಬೇಕಾಗಿರೋದ್ರಿಂದ 0 ಕೊಟ್ಟು ಎಂಟರ್ ಮಾಡ್ತೀನಿ. ನೋಡಿ, ಈ ಅಡ್ರೆಸ್ ನಮಗೆ 9ನೇ ರೋ ನಲ್ಲಿದೆ. ನೋಡಿದ್ರಲ್ಲ, ಇಲ್ಲಿಂದ ನೋಡಿ 9ನೇ ರೋ. ಇನ್ನೊಂದ್ಸಲ ಹೇಳ್ತೀನಿ, ಮ್ಯಾಚ್ ಫಂಕ್ಷನ್ ಅನ್ನೋದು ನಾವು ಯಾವುದೇ ಒಂದು ವ್ಯಾಲ್ಯೂನ ಐದರ್ ಕಾಲಮ್ ಅಲ್ಲಾಗ್ಲಿ ಅಥವಾ ರೋನಲ್ಲಾಗ್ಲಿ ಎಷ್ಟನೇ ಪೊಸಿಷನ್ ಅಲ್ಲಿದೆ ಅಂತ ತಿಳ್ಕೊಳೋದಕ್ಕೋಸ್ಕರ ನಾವು ಮ್ಯಾಚ್ ಫಂಕ್ಷನ್ ಬಳಸ್ತೀವಿ. ಈ ಮ್ಯಾಚ್ ಫಂಕ್ಷನ್ ಅನ್ನೋದು ಹೇಗೆ ಯೂಸ್ ಆಗುತ್ತೆ ಅಂತ ನನ್ನ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ದಯವಿಟ್ಟು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.